ನಮಸ್ಕಾರ ಸ್ನೇಹಿತರೆ. ಲೋಕಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಬಂದಾಗಿದೆ. 9ನೇ ತಾರೀಕು ಜೂನು ಅಂದ್ರೆ ಈಗ ಬರ್ಲಿರೋ ಭಾನುವಾರ ಸಂಜೆ ನರೇಂದ್ರ ಮೋದಿ ಅವರು ಸಮ್ಮಿಶ್ರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನನ ಸ್ವೀಕರಿಸಲಿದ್ದಾರೆ. ಹಾಗಾದ್ರೆ ಅವ್ರ ಜೊತೆಗೆ ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ? ಕರ್ನಾಟಕದ ಪಾಲು ಎಷ್ಟಿರಲಿದೆ? ಯಡಿಯೂರಪ್ಪ ಅವರ ಪುತ್ರ ಬಿ.ವೈ. ರಾಘವೇಂದ್ರರಿಗೆ ಈ ಬಾರಿ ಮೋದಿ ಸಂಪುಟದಲ್ಲಿ ಪ್ರಮುಖ ಖಾತೆ ಸಿಗುತ್ತಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಬಾರಿ ಯಡಿಯೂರಪ್ಪನವರ ಕಾರಣದಿಂದಾಗಿ ಬಿಜೆಪಿ ಕಾಂಗ್ರೆಸ್ನ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದೆ ಅಂತಾನು ಹೇಳ್ಬೋದು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ, ಅದರಲ್ಲೂ ದಕ್ಷಿಣದ ರಾಜ್ಯಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಬಿಜೆಪಿಯ ಅಲ್ಪ ಸ್ವಲ್ಪ ಸೀಟ್ಗಳನ್ನ ಉಳಿಸ್ಕೊಟ್ಟಿರೋ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ. ಅದಕ್ಕೆ ಕಾರಣ ಯಡಿಯೂರಪ್ಪನವರ ನೇತೃತ್ವ. ಸಹಜವಾಗಿ ಯಡಿಯೂರಪ್ಪನವರು ಮೋದಿ ಅವರ ಸಂಪುಟದಲ್ಲಿ ತಮ್ಮ ಮಗನಿಗೆ ಸ್ಥಾನಮಾನ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ ಬರ್ತಾ ಇರ್ತಕ್ಕಂತ ಮಾಹಿತಿಗಳು ಸಹ ಅದನ್ನೇ ಪುಷ್ಟೀಕರಿಸುತ್ತೆ. ಯಡಿಯೂರಪ್ಪನವರು ಕರ್ನಾಟಕದಿಂದ ಕೊಟ್ಟಿರ್ತಕ್ಕಂತ ಲೀಸ್ಟ್ ಅಲ್ಲಿ ಲಿಂಗಾಯತ ಕೋಟಾ ಅಡಿ ಬಿ.ವೈ. ರಾಘವೇಂದ್ರರಿಗೆ ಈ ಬಾರಿ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಅದಕ್ಕೆ ಕಾರಣನೂ ಇದೆ. ಬಿ.ವೈ. ರಾಘವೇಂದ್ರ ಅವರು 4ನೇ ಬಾರಿ ಸಂಸದರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು. 2009ರಲ್ಲಿ ಪ್ರಥಮ ಬಾರಿಗೆ ಸಂಸದರಾದ್ರು. 2014ರಲ್ಲಿ ಯಡಿಯೂರಪ್ಪನವರು ಸಂಸದರಾಗಿದ್ರು ಶಿವಮೊಗ್ಗ ಕ್ಷೇತ್ರದಿಂದ. ಅದಾದ ಮೇಲೆ 2018ರಲ್ಲಿ ಬೈ ಎಲೆಕ್ಷನ್ ಆಯ್ತು. ಆಗ ರಾಘವೇಂದ್ರ ಅವರು ಮತ್ತೊಮ್ಮೆ ಸಂಸದರಾದ್ರು. ಅದಾದ್ಮೇಲೆ 2019ರಲ್ಲಿ ಎಲೆಕ್ಷನ್ ಆದಾಗ ಜನರಲ್ ಎಲೆಕ್ಷನ್ ಅಲ್ಲಿ ಮತ್ತೊಮ್ಮೆ ಸಂಸದರಾದ್ರು. ಈಗ ಮತ್ತೆ 4ನೇ ಬಾರಿಗೆ ಸಂಸದರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಬಿ.ವೈ. ರಾಘವೇಂದ್ರ ಅವರು. ಹೀಗಾಗಿ ಸೀನಿಯಾರಿಟಿನಲ್ಲಿ ನೋಡಿದ್ರು ಸಹ ಬಿ.ವೈ. ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋದು ಯಡಿಯೂರಪ್ಪ ಅವರ ವಾದ. ಸ್ನೇಹಿತರೆ, ಈಗ ಯಡಿಯೂರಪ್ಪ ಅವರ ಮಾತಿಗೆ ಒಂದು ತೂಕ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಿಜೆಪಿ ಅವರಿಗೆ ಕೇಂದ್ರದಲ್ಲಿ ಈಗ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡುವಷ್ಟು ಅಂಕಿ ಸಂಖ್ಯೆಗಳು ಇಲ್ಲ. ಮೇಲಾಗಿ ಕರ್ನಾಟಕದಲ್ಲಿ ಒಳ್ಳೆ ಸಂಖ್ಯೆಗಳನ್ನು ತಂದುಕೊಟ್ಟಿರೋರು ಯಡಿಯೂರಪ್ಪನವರು. ಈ ಹಂತದಲ್ಲಿ ಮತ್ತೆ ಯಡಿಯೂರಪ್ಪನವರ ಜೊತೆಗೆ ಕಿರಿಕ್ ಮಾಡ್ಕೊಂಡ್ರೆ ಅದರ ಪರಿಣಾಮ ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಸ್ಥಳೀಯ ಸಂಸ್ಥೆ, ಬಿಬಿಎಂಪಿ ಎಲೆಕ್ಷನ್ ಗಳ ಮೇಲೂ ಆಗುತ್ತೆ. ಇದು ಕೇಂದ್ರದ ನಾಯಕರಿಗೆ ಬೇಕಾಗಿಲ್ಲ. ಬಿ.ವೈ. ರಾಘವೇಂದ್ರ ಅವರನ್ನು ಬಿಟ್ಟು ಇನ್ನು ಇಬ್ಬರು ಪ್ರಬಲ ಲಿಂಗಾಯತ ಕಮ್ಯುನಿಟಿಯಿಂದ ಬರ್ತಕ್ಕಂಥ ನಾಯಕರೇ ಸಚಿವ ಸ್ಥಾನಕ್ಕೆ ಪೈಪೋಟಿ ಕೊಡ್ತಾ ಇದ್ದಾರೆ. ಅವರಿಬ್ರು ಮಾಜಿ ಮುಖ್ಯಮಂತ್ರಿಗಳು. ಒಬ್ರು ಬಸವರಾಜ ಬೊಮ್ಮಾಯಿ ಅವರು, ಮತ್ತೊಬ್ರು ಜಗದೀಶ್ ಶೆಟ್ಟರ್ ಅವರು. ಪಿ.ಸಿ. ಗದ್ದಿಗೌಡರು ಸಹ ಸೀನಿಯಾರಿಟಿಗೆ ಬಂದ್ರೆ 5ನೇ ಬಾರಿಗೆ ಅವ್ರು ಗೆದ್ದಿರೋದು. ಇನ್ನ ವಿ ಸೋಮಣ್ಣ ಅವರು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ. ಸ್ನೇಹಿತರೆ, ನೀವು ಕೇಳ್ಬೋದು, ಯಡಿಯೂರಪ್ಪನವರು ಬಿಜೆಪಿಯ ಸಂಸದೀಯ ಮಂಡಳಿಯಲ್ಲಿ ಸದಸ್ಯರಾಗಿದ್ದಾರೆ. ಈ ಕಡೆ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕದಲ್ಲಿ. ಹೀಗಿದ್ದಾಗ್ಲೂ ಮತ್ತೊಬ್ಬರಿಗೆ ಅಧಿಕಾರ ಬಿಜೆಪಿ ಕೊಡುತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಬರುತ್ತೆ. ಆದ್ರೆ ಈಗಿನ ರಾಜಕೀಯ ಸ್ಥಿತ್ಯಂತರಗಳಲ್ಲಿ ಇದು ಸಾಧ್ಯ ಅಂತಾನೆ ಹೇಳ್ಬಹುದು. ಬಿಜೆಪಿ ಕೇವಲ ತನ್ನ ಮೈತ್ರಿ ಪಕ್ಷಗಳನ್ನು ಸಂಭಾಳಿಸಿಕೊಂಡು ಹೋಗೋದಷ್ಟೇ ಅಲ್ಲ, ತನ್ನೊಳಗಿನ ನಾಯಕರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗತ್ತೆ. ಯಾಕಂದ್ರೆ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಯಡಿಯೂರಪ್ಪ ಅಂತ ದೊಡ್ಡ ನಾಯಕರ ಮಾತನ್ನು ಮುರಿದು ಈ ಹಿಂದೆ 2014 ಮತ್ತು 2019ರಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡಿದ್ರು. ಆ ರೀತಿಯ ತೀರ್ಮಾನಗಳನ್ನು ಕರ್ನಾಟಕದ ವಿಷಯದಲ್ಲಿ ತೆಗೆದುಕೊಳ್ಳುವುದು ಕಷ್ಟ. ಹಾಗಾಗಿ ಹೇಳಿದ್ದು ಬಿ.ವೈ. ರಾಘವೇಂದ್ರ ಅವರು ಈ ರೇಸ್ ಅಲ್ಲಿ ಫಸ್ಟ್ ಓಡ್ತಾ ಇರ್ತಕ್ಕಂಥ ಕುದುರೆ. ಇನ್ನು ಜಗದೀಶ್ ಶೆಟ್ಟರ್ ಅವರು ಮತ್ತು ಬಸವರಾಜ ಬೊಮ್ಮಾಯಿ ಇವರಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗುವ ಸಂಭವನೀಯತೆಗಳು ಜಾಸ್ತಿ ಇದಾವೆ. ಮೇಲಾಗಿ ಇಬ್ರು ನಾಯಕರು ಉತ್ತರ ಕರ್ನಾಟಕಕ್ಕೆ ಬರ್ತಾರೆ. ಉತ್ತರ ಕರ್ನಾಟಕದ ಕೋಟಾದಡಿ ಈ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗೋದು ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ. ಆ ಕಡೆ ಪಿ.ಸಿ. ಗದ್ದಿಗೌಡರು ಸಹ 5 ಬಾರಿ ಸಂಸದರಾಗಿರೋದ್ರಿಂದ ಸೀನಿಯಾರಿಟಿ ವೈಸು ಅವರಿಗೂ ಚಾನ್ಸಸ್ ಇದೆ. ಆದ್ರೆ ವಿ ಸೋಮಣ್ಣರಿಗೆ ಅವರು ಆಸೆನ ವ್ಯಕ್ತಪಡಿಸಿರ್ಬೋದು, ಆದ್ರೆ ಸಿಗುತ್ತಾ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಒಕ್ಕಲಿಗ ಸಮುದಾಯಕ್ಕೆ ಬಂದ್ರೆ ಎನ್.ಡಿ.ಎ ಕೋಟಾದಡಿ ಕುಮಾರಸ್ವಾಮಿ ಅವರು ಕರ್ನಾಟಕದಿಂದ ಸಚಿವರಾಗೋದು ಗ್ಯಾರಂಟಿ, ಪಕ್ಕ. ಅದು ಕ್ಯಾಬಿನೆಟ್ ದರ್ಜೆ. ಸಹಜವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದವರು, ಅವರು ರಾಜ್ಯ ಖಾತೆಯನ್ನಂತೂ ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರನ್ನ ಕ್ಯಾಬಿನೆಟ್ ಸಚಿವರನ್ನಾಗಿ ಮಾಡಲಾಗುತ್ತೆ. ಈಗ ಖಾತೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದು ಕೃಷಿ ಖಾತೆ.
ಇದನ್ನ ಬಿಜೆಪಿಯವರು ಕೊಡ್ತಾರಾ? ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ಒಂದೇ ಸಚಿವ ಸ್ಥಾನ ಅನ್ನುವ ಫಾರ್ಮುಲಾ ಏನಾದ್ರೂ ಇದ್ದರೆ ಕೃಷಿ ಖಾತೆನ ಕುಮಾರಸ್ವಾಮಿ ಅವರಿಗೆ ಕೊಡ್ಬಹುದು. ಆದ್ರೆ ನಮಗೆ ಎರಡು ಬೇಕು ಅಂತ ಏನಾದ್ರು ಜೆಡಿಎಸ್ ನವರು ಕೂತ್ರೆ ಆಗ ಖಾತೆ ವಿಚಾರದಲ್ಲಿ ಕೃಷಿ ಖಾತೆನ ಕೊಡೋದಿಕ್ ಆಗೋದಿಲ್ಲ ಅಂತ ಬಿಜೆಪಿ ಅವರು ಹೇಳಿದ್ರು ಯಾವುದೇ ಸಂದೇಹ ಇಲ್ಲ. ಕುಮಾರಸ್ವಾಮಿ ಅವರು ಕೇಳ್ತಾ ಇರೋದು ಎರಡು ಖಾತೆ. ಆ ಎರಡು ಖಾತೆಗಳು ಯಾವಪ್ಪ ಅಂದ್ರೆ, ನಮ್ಮ ಪಕ್ಷ ಜೆಡಿಎಸ್ ಗೆ ಎರಡನ್ನೂ ಕೊಡಬೇಡಿ, ಆದರೆ ನಮ್ಮ ಕುಟುಂಬದ ಬಿಜೆಪಿಯಿಂದ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಒಂದು ಕ್ಯಾಬಿನೆಟ್ ದರ್ಜೆ ಕೊಡಿ. ಅವ್ರು ಪಟ್ಟು ಹಿಡಿದು ಕೂತಿರೋದು ಆರೋಗ್ಯ ಖಾತೆನ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೊಡಿ, ನನಗೆ ಗ್ರಾಮೀಣಾಭಿವೃದ್ಧಿ ಅಥವಾ ಪಂಚಾಯತ್ ರಾಜ್ ಅಥವಾ ಕೃಷಿ ಖಾತೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಕೊಡಿ. ಇದು ಕುಮಾರಸ್ವಾಮಿ ಅವರು ಇಟ್ಟಿರ್ತಕ್ಕಂಥ ಬೇಡಿಕೆ. ಆದ್ರೆ ಎರಡಕ್ಕೂ ಬಿಜೆಪಿ ಅವರು ಒಪ್ತಾರಾ? ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಕಡೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಬಿಜೆಪಿ ಕೋಟಾದಡಿ ಬರುವುದರಿಂದ ಅವರನ್ನು ಸಹ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಬಹುದು. ಇನ್ನು ಮಹಿಳಾ ಕೋಟಾದಡಿ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ನಾರ್ತ್ ಇಂದ ಗೆದ್ದಿದ್ದಾರೆ. ಕಳೆದ ಬಾರಿ ಸುಲಭವಾಗಿ ಮಂತ್ರಿ ಆಗಿದ್ರು. ಆದ್ರೆ ಈ ಬಾರಿ ಸಂಭವನೀಯತೆ ತುಂಬಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮೈತ್ರಿ ಪಕ್ಷದವರಿಗೂ ಸಹ ಖಾತೆ ಹಂಚಿಕೆ ಮಾಡಬೇಕಾಗಿರೋದ್ರಿಂದ ಈ ಬಾರಿ ಅನೇಕ ಬಿಜೆಪಿಯ ನಾಯಕರಿಗೆ ಖಾತೆ ಕೋತಾ ಆಗೋದು ನಿಶ್ಚಿತ ಅಂತಾನೆ ಹೇಳಬಹುದು. ಹಾಗಾಗಿ 50-50 ಚಾನ್ಸ್ ಇದೆ ಶೋಭಾ ಕರಂದ್ಲಾಜೆ ಅವರಿಗೆ ಸಿಗಬಹುದು ಅಥವಾ ಸಿಗದೇನೂ ಇರಬಹುದು. ಒಕ್ಕಲಿಗ ಕೋಟಾದಡಿ ಮತ್ತೊಬ್ಬ ಎಂಪಿ ಆಗಿರ್ತಕ್ಕಂಥವ್ರು ಕರ್ನಾಟಕದಿಂದ ಡಾಕ್ಟರ್ ಕೆ ಸುಧಾಕರ್ ಅವರು. ಆದ್ರೆ ಅವರು ಪ್ರಥಮ ಬಾರಿಗೆ ಎಂಪಿ ಆಗಿರೋದು. ಅವರು ಸಹ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಆದ್ರೆ ಸಿಗೋದು ಬಹಳ ಡೌಟ್ ಅಂತ ಹೇಳಬಹುದು. ಇನ್ನು ಕರ್ನಾಟಕದಿಂದ SC ಕೋಟಾದಡಿ ಬರ್ತಕ್ಕಂತಹ ಹಿರಿಯ ನಾಯಕರು ಯಾರಪ್ಪ ಅಂದ್ರೆ ರಮೇಶ್ ಜಿಗಜಿಣಗಿ. ಸುಮಾರು 7 ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿರೋರು. ಹಿರಿತನದ ಮೇಲೂ ಸಹ ಅವ್ರನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಆದ್ರೆ ಆ ಕಡೆ ಗೋವಿಂದ ಕಾರಜೋಳ ಅವರು ಸಹ ತೀವ್ರ ಪೈಪೋಟಿ ನೀಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ರಮೇಶ್ ಜಿಗಜಿಣಗಿ ಅಥವಾ ಕಾರಜೋಳ ಇಬ್ಬರ ಮಧ್ಯೆ ಯಡಿಯೂರಪ್ಪನವರ ಒಲವು ಯಾರ ಕಡೆ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಡಿಯೂರಪ್ಪನವರು ಏನಾದ್ರು ಕಾರಜೋಳರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಲಾಬಿ ಮಾಡಿದ್ರೆ ಅವರಿಗೆ ಸಿಕ್ಕರು ಯಾವುದೇ ಆಶ್ಚರ್ಯ ಇಲ್ಲ. ಇನ್ನ ಬ್ರಾಹ್ಮಣ ಕೋಟಾದಲ್ಲಿ ಈಗ ಆಲ್ರೆಡಿ 2019 ಸಚಿವ ಸಂಪುಟದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತೊಮ್ಮೆ 2ನೇ ಬಾರಿ ಮಂತ್ರಿಯಾಗಿ ಅವಕಾಶಕ್ಕಾಗಿ ಡಬಲ್ ಹಾಕಿರೋದಂತೂ ನಿಜ. ಆದ್ರೆ ಯಡಿಯೂರಪ್ಪನವರು ಕಾಗೇರಿ ಅವರಿಗೆ ಈ ಬಾರಿ ಅವಕಾಶ ಕೊಡಿ ಅನ್ನುವಂತ ಬೇಡಿಕೆಯನ್ನು ಹೈಕಮಾಂಡ್ ಅವರ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನೇ ಮತ್ತೆ ಕನ್ಸಿಡರ್ ಮಾಡಿದ್ರು ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಪಕ್ಷದ ಮಟ್ಟದಲ್ಲಿ ಕಳೆದ ಬಾರಿ ಮಂತ್ರಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವ ಅಭಿಪ್ರಾಯ ಹೈಕಮಾಂಡ್ ಲೆವೆಲ್ ನಲ್ಲಿ ಇದೆ. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ಅದೃಷ್ಟ ಕುಲಾಯಿಸಬಹುದು. ಇನ್ನು ಹಿಂದುಳಿದ ವರ್ಗಕ್ಕೆ ಬಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಆಸ್ಪಿರೆಂಟ್ ಆಗಿದ್ದಾರೆ. PC ಮೋಹನ್ ಬಲಿಜ ಸಮುದಾಯಕ್ಕೆ ಬರ್ತಾರೆ. ಬೆಂಗಳೂರು ಸೆಂಟ್ರಲ್ ನಿಂದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇವರು ಸಹ ಹಿರಿತನಕ್ಕೆ ಬಂದ್ರೆ ಹಲವಾರು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಅನುಭವ ಇದೆ. ಇನ್ನು ಮೈಸೂರಿನಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ಸಹ ಆಯ್ಕೆಯಾಗಿದ್ದಾರಲ್ಲ ಮೊದಲನೇ ಬಾರಿ, ಅವರಿಗೂ ಸಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಿಕ್ಕರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಅದೃಷ್ಟ ಕುಲಾಯಿಸಬಹುದು ಅನ್ನುವ ಮಾತುಗಳು ಬಿಜೆಪಿಯ ಒಳ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ಕರ್ನಾಟಕದಿಂದ ಸುಮಾರು 4 ಮಂದಿಗೆ ಮಂತ್ರಿ ಸ್ಥಾನ ಒಲಿಯುತ್ತೆ. ಅದರಲ್ಲಿ ಯಾರ್ಯಾರು ಆಗಬಹುದು, ಚಾನ್ಸಸ್ ಯಾರಿಗೆ ಜಾಸ್ತಿ ಇದೆ ಅನ್ನುವುದರ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.